ಪ್ರತಿ ಬಾರಿಯಂತೆ ಈ ಬಾರಿಯೂ ಕೂಡ ಸರ್ಕಾರ ಮಾಡಿಕೊಳ್ಳುವ ಎಡವಟ್ಟಿಗೆ ಅಧಿಕಾರಿಗಳನ್ನು ಬಲಿಪಶು ಮಾಡಲಾಗ್ತಾ ಇದೆ. ಬಳ್ಳಾರಿಯಲ್ಲೇ ದಳ್ಳೂರಿಯೇ ನಿಮ್ಗೆಲ್ಲರೂ ಕೂಡ ಗೊತ್ತೇ ಇದೆ. ಶೂಟ್ ಮಾಡಲಾಯಿತು, ಅವ್ರು ಯಾರ್ಯಾರು ಸತ್ತು ಹೋದ್ರು. ಈ ಕಾರ್ಯಕರ್ತರನ್ನ ಅಥವಾ ಅವರನ್ನ ಅರೆಸ್ಟ್ ಮಾಡೋ ಬದಲಿಗೆ ವಿನಾಕಾರಣ ಅಧಿಕಾರಿಗಳನ್ನ ಬಲಿಪಶು ಮಾಡಲಾಗ್ತಾ ಇದೆ ಅನ್ನುವಂಥ ಪ್ರಶ್ನೆ ಇಲ್ಲಿ. ಸರ್ಕಾರದ ಮಾನ ಉಳಿಸಿಕೊಳ್ಳಲು ಆಫೀಸರ್ಸ್ಗಳನ್ನ ಎತ್ತಂಗಡಿ ಮಾಡಲಾಗ್ತಾ ಇದೆಯಾ? ಬಳ್ಳಾರಿ ಘರ್ಷಣೆ ರಕ್ತ ರಾಜಕೀಯ ಈಗ ಕಣ್ಣೀರ ಧಾರೆಯಾಗಿ ಬದಲಾಗಿದೆ. ಅದು ಮಿನಿಸ್ಟರ್ ಮನೆ ಮುಂದೆ IPS ಅಧಿಕಾರಿ ಕಣ್ಣೀರು ಹಾಕಿದ್ದಾರಂತೆ. ಏನ್ ಸರ್ ನಂದೇನ್ ತಪ್ಪಿದೆ ಅಂತ ಹೇಳಿ ಬ್ಯಾನರ್ ಗಲಭೆ, ಬುಲೆಟ್ ಬಡಿದಾಟ IPSಗಳ ತಲೆದಂಡವಾಗಿದೆ. ಬಳ್ಳಾರಿ ರೇಂಜ್ IGP ವರ್ತಿಕಾ ಕಠಿಯಾರ್ ಎತ್ತಂಗಡಿ ಹಾಕಿದ್ದಾರೆ. ತನ್ನದಲ್ಲದ ತಪ್ಪಿಗೆ ಟ್ರಾನ್ಸ್ಫರ್ ಆಗಿದ್ದಾರೆ. ವರ್ತಿಕಾ ಬೇಸರದ ನುಡಿಯನ್ನಾಡಿದ್ದಾರಂತೆ. ಗಲಭೆ ನಿಯಂತ್ರಣಕ್ಕೆ ಯತ್ನ, ನಂದೇನು ತಪ್ಪು ಸಾರ್, ನನ್ನನ್ನು ಯಾಕೆ ಸರ್ ಸಸ್ಪೆಂಡ್ ಮಾಡಿದ್ರು ಅಥವಾ ಎತ್ತಂಗಡಿ ಮಾಡಿದ್ರು? ತಡರಾತ್ರಿಯೂ ಸ್ಥಳದಲ್ಲಿಯೇ ಇದ್ದು ಕೆಲಸ ಮಾಡಿದ್ದೀನಿ, ನನ್ನ ವರ್ಗಾವಣೆ ಮಾಡಿದ ಕ್ರಮ ಸರಿ ಇಲ್ಲ ಸಾರ್ ಅಂತ ಕಣ್ಣೀರಿಟ್ಟಿದ್ದಾರಂತೆ ಜಮೀರ್ ಅಹಮದ್ ಮನೆ ಮುಂದೆ. ಬಳ್ಳಾರಿ ದಳ್ಳೂರಿಯಲ್ಲಿ ಪೊಲೀಸ್ ಅಧಿಕಾರಿಗಳನ್ನ ಬಲಿಪಶು ಮಾಡಲಾಗ್ತಾ ಇದೆ. ನೋಡಿ, ಶಾಸಕ ಜನಾರ್ದನ್ ರೆಡ್ಡಿ ಮತ್ತು ಭರತ್ ರೆಡ್ಡಿ ನಡುವಿನ ವೈಷಮ್ಯ, ಇಂಟೆಲಿಜೆನ್ಸ್ ಅಲ್ಲಿ ಎಲ್ಲೋ ಒಂದು ಕಡೆ ಫೇಲ್ಯೂರ್ ಆಯ್ತು ಅನ್ನುವಂಥ ವಿಚಾರ. ಹೋಮ್ ಮಿನಿಸ್ಟರ್ ಅಂತೂ ಆ ಕಡೆ ಈ ವಿಚಾರದ ಕಡೆ ತಲೆನೇ ಹಾಕಲಿಲ್ಲ. ಏಕಾಏಕಿ ಬ್ಯಾನರ್ ಕಟ್ಟಕ್ಕೆ ಹೋದ್ರು, ಅಲ್ಲಿ ಗಲಾಟೆ ಆರಂಭ ಆಯ್ತು. ಆಮೇಲೆ ಅದ್ಯಾರೋ ಖಾಸಗಿ ಒಂದಿಷ್ಟು ಗನ್ಮ್ಯಾನ್ಗಳು ಬಂದ್ರು, ಫೈರ್ ಮಾಡಿದ್ರು. ಯಾವುದೋ ಒಂದು ಬುಲೆಟ್ ಮಿಸ್ ಆಗಿ ಅವ್ರದೇ ಪಕ್ಷದ ಕಾರ್ಯಕರ್ತನ ದೇಹವನ್ನ ಹೊಕ್ತು ಆತ ಮೃತನಾದ. ಇದೀಗ ಅವರೆಲ್ಲರನ್ನ ಅರೆಸ್ಟ್ ಮಾಡಿಬಿಟ್ಟು ಅವರನ್ನ ವಿಚಾರಣೆ ಮಾಡೋ ಬದಲಿಗೆ ಒಂದೊಂದೇ ಪೊಲೀಸ್ ಆಫೀಸರ್ನ ಸಸ್ಪೆಂಡ್ ಮಾಡೋದು, ವರ್ಗಾವಣೆ ಮಾಡೋದು, ಹಿಂಗೆ ಮಾಡ್ತಾ ಇದ್ದಾರೆ. ಬಳ್ಳಾರಿ ಘರ್ಷಣೆಯಲ್ಲಿ ಸರ್ಕಾರ ಆತುರಾತುರವಾಗಿ ನಿರ್ಧಾರಗಳನ್ನು ತಗೊಳ್ತಾ ಇದೆಯಾ ಅನ್ನುವಂಥ ಪ್ರಶ್ನೆ. ವರ್ತಿಕಾ ಕಠಿಯಾರ್ ರಾತ್ರಿ ಪೂರ್ತಿಯಲ್ಲಿ ಕೆಲಸ ಮಾಡಿದಾರಂತೆ. ರಾತ್ರಿ ಪೂರ್ತಿಯಲ್ಲಿ ಕೆಲಸ ಮಾಡಿ ನಿದ್ರೆ ಬಿಟ್ಟು ಕಾದು ಆದ್ರೂ ಏನು ಪ್ರಯೋಜನ ಇಲ್ಲ ಅಂತ ಹೇಳಿದ್ರೆ ಇದಕ್ಕೆ ಅರ್ಥ ಇದೆಯಾ? ಸರ್ಕಾರ ತಾನು ಮಾಡಿದ ತಪ್ಪನ್ನ ಮುಚ್ಚಿ ಹಾಕೋಕ್ಕೋಸ್ಕರ ಅಧಿಕಾರಿಗಳನ್ನ ಬಲಿ ಕೊಡ್ತಾ ಇದೆ ಇಲ್ಲಿ. ಇದೀಗ ಮಿನಿಸ್ಟರ್ ಮನೆ ಮುಂದೆ IPS ಅಧಿಕಾರಿ ಕಣ್ಣೀರು ಹಾಕ್ತಾ ಇದ್ದಾರಂತೆ. ಜನವರಿ 1ರಂದು ನಡೆದಿದ್ದಂತಹ ಘಟನೆ ಇದು. ಮಧ್ಯಾಹ್ನ 2 ಬಣಗಳ ನಡುವೆ ಪರಸ್ಪರ ಗಲಾಟೆಯಾಗಿತ್ತು. ಅದನ್ನ ಗಂಭೀರವಾಗಿ ಪರಿಗಣಿಸದೆ 2 ರಿಂದ 3 ಪೇದೆಗಳು ಮಾತ್ರ ನಿಯೋಜನೆಯನ್ನ ಮಾಡಲಾಗಿತ್ತು. ಹಂಗೆ ಮಾಡಿದ್ರೆ ಇನ್ನೇನಾಗುತ್ತೆ? ಸಂಜೆ ವೇಳೆಗೆ ಕಾಂಗ್ರೆಸ್ ಕಾರ್ಯಕರ್ತನೊಬ್ಬ ಬ್ಯಾನರ್ ಕಟ್ಟಿಸಿದ. ಆ ಸಂದರ್ಭದಲ್ಲಿ ಮತ್ತಷ್ಟು ಗಲಾಟೆಗಳಾಗುತ್ತೆ. ರಸ್ತೆಯಲ್ಲಿ ಕುರ್ಚಿ ಹಾಕೊಂಡು ಬ್ಯಾನರ್ ಕಟ್ಟಿಸಿದ್ದಂಥ ಕಾರ್ಯಕರ್ತ ಆಗಲಾದ್ರೂ ಆ ಗುಂಪನ್ನು ಚದುರಿಸಬಹುದಾಗಿತ್ತು. ಬಹುಶಃ ಅವತ್ತಷ್ಟೇ SP ಅಲ್ಲಿಗೆ ಟ್ರಾನ್ಸ್ಫರ್ ಆಗಿದ್ರು. ಅಲ್ಲಿ ಏನೇನು ಆಗ್ತಾ ಇದೆ ಅಂತ SP ಗೊತ್ತಿರಲಿಲ್ಲ. ಆದರೆ ಪ್ರಭಾರವಾಗಿ ಯಾರಿದ್ದಾರೆ ಅವರು ಅದನ್ನ ಜವಾಬ್ದಾರಿಯನ್ನು ತಗೊಳ್ಬೇಕಾಗಿತ್ತು. ಅವ್ರು ತಗೊಳ್ಳಿಲ್ಲ ಅಂತ ಕಾಣಿಸುತ್ತೆ. ಅವ್ರು ತಗೊಂಡಿರಲಿಲ್ಲ. ತಗೊಂಡಿದ್ದಿದ್ರೆ ಇಷ್ಟೆಲ್ಲ ಗಲಾಟೆಗಳಾಗ್ತಾ ಇರಲಿಲ್ಲ. ಸೊ ಅಲ್ಲಿ ಪೊಲೀಸ್ ವೈಫಲ್ಯ ಆಗಿದ್ದು ಹೌದು, ಖಂಡಿತವಾಗಿ ಹೌದು, ಇಲ್ಲ ಅಂತ ಹೇಳಕ್ಕಾಗಲ್ಲ. ಯಾಕಂತ ಹೇಳಿದ್ರೆ ಅವತ್ತೇನಾಗುತ್ತೆ ನೋಡಿ, 31ಗೆ ಅಲ್ಲಿರುವಂಥ SP ವರ್ಗಾವಣೆ ಆಗುತ್ತೆ. ಅವರ ಆ ದಿನ ಹೋಗಿ ತಲುಪ್ತಾರೆ. 1ನೇ ತಾರೀಕು ಹೋಗಿ ತಲುಪ್ತಾರೆ. 1ನೇ ತಾರೀಕು ಹೋಗಿ ತಲುಪಿ ಸುಮಾರು ಒಂದು ಮಧ್ಯಾಹ್ನ ಸಂಜೆ 5 ಗಂಟೆ ಹೊತ್ತಿಗೆ ಅಲ್ಲಿ ಗಲಾಟೆ ಆರಂಭವಾಗುತ್ತೆ. 5 ಗಂಟೆ ಹೊತ್ತಿಗೆ ಬ್ಯಾನರ್ ಕಟ್ಟಕ್ಕೆ ಹೋಗ್ತಾರೆ. ಬ್ಯಾನರ್ ಕಟ್ಟಕ್ಕೆ ಹೋಗೋರು ಸುಮ್ಮನೆ ಕಟ್ಬಿಟ್ಟು ಬರಬೇಕಿತ್ತು. ಆದರೆ ದರ್ಪ ತೋರಿಸ್ತಾರೆ. ಚೇರ್ ಹಾಕೊಂಡು ಕಾಲ್ ಮೇಲೆ ಕಾಲು ಹಾಕೊಂಡು ಕಟ್ಟೋ, ನೋಡೋಣ ಏನಾಗುತ್ತೆ ನೋಡೋಣ ಅಂತ ಹೇಳಿ ಹಿಂಗೆ ಕೂತ್ಕೊಳ್ತಾರಲ್ಲ, ಅದರ ಪ್ರತಿಫಲವಾಗಿ ಏನಾಗುತ್ತೆ, ಆ ಕಡೆಯಿಂದ ಜನಾರ್ದನ್ ರೆಡ್ಡಿ ಅವ್ರ ಕಡೆಯವರು ಬರ್ತಾರೆ. ಮಾತಿಗೆ ಮಾತು ಬೆಳೆಯುತ್ತೆ, ಘರ್ಷಣೆಗಳು ಹೆಚ್ಚಾಗುತ್ತೆ. ಈ ಸಂದರ್ಭದಲ್ಲಿ ಇನ್ ಕೇಸ್ ಆಫ್ SP ಹೊಸದಾಗಿ ಹೋಗಿದ್ದಿದ್ರೆ ಅದರ ಜವಾಬ್ದಾರಿ ಯಾರ ಮೇಲೆ ಬರುತ್ತೆ? ಅಸಿಸ್ಟೆಂಟ್ SP ಆಗಿರಲಿ, DYSP ಆಗಿರಲಿ, ಅವ್ರ ಮೇಲೆ ಬರುತ್ತೆ. ಆದರೆ ಅಲ್ಲಿ ಹೋಗೋದೆಷ್ಟು ಜನ ಗೊತ್ತಾ? ಖಾಲಿ 3 ಜನ ಕಾನ್ಸ್ಟೇಬಲ್ ಅಂತೆ. ಪಾಪ ಅಲ್ಲಿ ಗನ್ ಹಿಡ್ಕೊಂಡೆಲ್ಲ ಗಲಾಟೆ ಮಾಡ್ತಾ ಇದ್ರೆ ಈ 3 ಜನರ ಹತ್ರ ಲಾಠಿ ಕೊಟ್ಟು ಕಳಿಸಿದ್ದಾರೆ. ಈ 3 ಜನ ಏನು ಮಾಡ್ಬೇಕು ಹೇಳಿ? ಇಷ್ಟೆಲ್ಲ ಆಯ್ತು, ಗಲಾಟೆ ಆಯ್ತು, ಬುಲೆಟ್ ಫೈರ್ ಆಯ್ತು, ಓರ್ವಾತನ ಹೆಣವು ಉಳಿತು. ಈಗ ಸರ್ಕಾರ
ಸರ್ಕಾರ ಏನು ಮಾಡಬೇಕು? ಹೋಮ್ ಮಿನಿಸ್ಟರ್ ಅದ್ರ ಬಗ್ಗೆ ಅಪ್ಡೇಟ್ ತಗೊಳ್ಬೇಕು. ಹೋಮ್ ಮಿನಿಸ್ಟರ್ ಆ ಜವಾಬ್ದಾರಿಯನ್ನು ವಹಿಸ್ಕೊಳ್ಬೇಕು. ಯಾರ್ಯಾರು ಗನ್ನಿಂದ ಬುಲೆಟ್ ಆಗಿದೆ ಅವರನ್ನು ಅರೆಸ್ಟ್ ಮಾಡಬೇಕು. ಬುಲೆಟ್ ಹೊಡಿರಿ ಅಂತ ಹೇಳಿ ಪ್ರಚೋದನೆ ಮಾಡಿದವ್ರು ಯಾರು ಅವ್ರನ್ನ ಅರೆಸ್ಟ್ ಮಾಡಬೇಕು. ಇಲ್ಲ ಅಲ್ಲೇನೂ ಆಗ್ತಾ ಇಲ್ಲ. ಇಲ್ಲಿ ಆಗ್ತಾ ಇರೋದೇನು ಗೊತ್ತಾ? SP ಸಸ್ಪೆಂಡ್, ಇನ್ನೊಬ್ರು ಯಾರೋ ಇನ್ಸ್ಪೆಕ್ಟರ್ ವರ್ಗಾವಣೆ. ಖಾಲಿ ಇಂಥದ್ದೇ ಕೆಲಸನ ಹಂಗಾದ್ರೆ? ಏನು ಮಾಡ್ತಾ ಇದೆ ಸರ್ಕಾರ? ತನ್ನ ಮರ್ಯಾದೆ ಉಳಿಸ್ಕೊಳ್ಳೋಕ್ಕೋಸ್ಕರ, ತಾನು ಬದುಕಬೇಕು ಅನ್ನೋ ಕಾರಣಕ್ಕೋಸ್ಕರ, ಪಕ್ಕದ ರಾಜ್ಯದವರೆಲ್ಲ ಚೀಮಾರಿ ಹಾಕಬಾರ್ದು ಅನ್ನೋ ಕಾರಣಕ್ಕೋಸ್ಕರ ದಕ್ಷ ಅಧಿಕಾರಿಗಳ ಮೇಲೆ ನೀವು ಸೇಡ್ ತೀರಿಸ್ಕೊಳ್ತಿದ್ದೀರಿ. ಅವರ ಬದುಕನ್ನು ಹಾಳು ಮಾಡ್ತಾ ಇದ್ದೀರಿ.